ಪೊಲೀಸರ ಟಾರ್ಚರ್ಗೆ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡಲಾಗಿದೆ. ನೋಡಿ, ಮನೆಯಲ್ಲೇ ನೇಣು ಬಿಗಿದು ಆತ್ಮಹತ್ಯೆಗೆ ಯುವಕ ಪ್ರಯತ್ನವನ್ನ ಪಟ್ಟಿದ್ದಾನೆ. ಪೊಲೀಸರ ವಿರುದ್ಧ ಯುವಕನ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 24 ವರ್ಷದ ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದಂತಹ ಯುವಕನಾಗಿದ್ದಾನೆ. ಸಂತೆಬೆನ್ನೂರು ಠಾಣೆ ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಕಾಕನೂರಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಿದ್ದಂತಹ ಕಳ್ಳತನ ಕೇಸ್, ಆ ಕಳ್ಳತನ ಮಾಡಿದ್ದು ನೀನೇ ಅಂತ ಹೇಳಿ ಕಿರಣ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ 27ರಂದು ಮಫ್ತಿಯಲ್ಲಿ ಬಂದು ಕಿರಣ್ ಕರೆದೊಯ್ದಿದ್ರು ಪೊಲೀಸ್ನವರು. 3 ದಿನ ಠಾಣೆಯಲ್ಲಿ ಏರ್ಸ್ಕೊಂಡು ಕಳ್ಳತನವನ್ನ ಒಪ್ಕೊಳ್ಳುವಂತೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಆ ಬಳಿಕ ಕುಟುಂಬಸ್ಥರ ಪ್ರತಿಭಟನೆ ಬಳಿಕ ಬಿಟ್ಟು ಕಳಿಸಿತ್ತು ಕಾಕಿ ಅಂತ ಹೇಳಿ ಕುಟುಂಬಸ್ಥರು ಇದೀಗ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಠಾಣೆಗೆ ಬರಬೇಕು ಅಂತ ಹೇಳಿ ಕಳುಹಿಸಿದ್ರು ಪೊಲೀಸರು. ನಾಳೆ ಠಾಣೆಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ಕಿರಣ್ನ ಸ್ಥಿತಿ ಗಂಭೀರವಾಗಿದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಕಿರಣ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ವಿ. ನನ್ನ ಮಗನ ಹಿಡ್ಕೊಂಡೋಗಿ ಬೈಕ್ ಮೇಲೆ ಬರನ್ನ ಹಿಡ್ಕೊಂಡೋಗಿ ಎಂಕ್ವೈರಿ ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿದ್ದಾನೆ. 3 ದಿವಸ ಬಚ್ಚಿಟ್ಟಿದ್ದಾರೆ. 3 ದಿವಸ ಸಂತೆಬೆನ್ನೂರು ಸ್ಟೇಷನ್ಗೆ ಇಟ್ಟು ನೀನು ಬರಲಿಲ್ಲ ಅಂದ್ರೆ ಬೇರೆ ಯಾರನ್ನಾರು ಹಿಡ್ಕೊಡ್ಲಿಲ್ಲ ಅಂದ್ರೆ ಮತ್ತು 3 ದಿವಸದೊಳಗೆ ನಿನ್ನ ಹಿಡ್ಕೊಂಡು ಹೋಗ್ತೀನಿ ಅಂತೇಳಿ ಎದುರಿಸಿ ಕಳ್ಸಿದಾರೆ ನನ್ನ ಮಗನ. ಅದಕ್ಕೆ ಸೂಸೈಡ್ ಮಾಡ್ಕೊಂಡ ನನ್ನ ಮಗ ಉರ್ಲ